Hello friends, good morning everyone. Welcome to the classes on business regulations. In this video I am going to talk about a new act, that is Sale of Goods Act 1930. This act came into existence in the year 1930, but it is not an entirely new act. ಇದೊಂದು ಕಂಪ್ಲೀಟ್ ಆಗಿ ಹೊಸ ಕಾನೂನು ಅಲ್ಲ. It was already a part of Indian Contract Act 1872. Indian Contract Act 1872 ಅಲ್ಲಿ ಇದ್ದಂತಹ ಕೆಲವು sections 76 to 123 of the Indian Contract Act was repealed. That means it was removed from Contract Act and a separate act known as Sale of Goods Act 1930 was passed. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಅಲ್ಲಿ ಇದ್ದಂತಹ ಕೆಲವು ಪ್ರೊವಿಷನ್ಸ್ ಅನ್ನ, ಕೆಲವು ಸೆಕ್ಷನ್ಸ್ ಅನ್ನ ಎಕ್ಸಾಕ್ಟ್ಲಿ ಹೇಳಬೇಕಾದ್ರೆ ಸೆಕ್ಷನ್ 76 ಟು ಸೆಕ್ಷನ್ 123 ಮೊದಲು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ನಲ್ಲಿತ್ತು. ಅದನ್ನ ಅಲ್ಲಿಂದ ತೆಗೆದು ಸಪರೇಟ್ ಮಾಡಿ ಒಂದು ಹೊಸ ಆಕ್ಟ್ ಅನ್ನ ಮಾಡ್ತಾರೆ, ಸೇಲ್ ಆಫ್ ಗೂಡ್ಸ್ ಆಕ್ಟ್ in the year 1930. It came into existence in the year 1930 and it applies to the whole of India. What is this act about? As the name itself tells us, it is an act relating to the sale of goods. Basically it is also a contract act. ಇದು ಒಂದು ರೀತಿಯ ಕಾಂಟ್ರಾಕ್ಟ್ ಆಕ್ಟ್. ಅದಕ್ಕೇನೆ ಮೊದಲು ಇದನ್ನು ಕಾಂಟ್ರಾಕ್ಟ್ ಆಕ್ಟ್ ಅಲ್ಲೇ ಇಟ್ಟಿದ್ರು. ಸೇಲ್ ಆಫ್ ಗೂಡ್ಸ್, ಸೇಲ್ ಮೀನ್ಸ್ ಇಟ್ ಇನ್ಕ್ಲೂಡ್ಸ್ ಪರ್ಚೇಸ್ ಆಲ್ಸೋ, ಬಿಕಾಸ್ ಎ ಪರ್ಸನ್ ಇಫ್ he is selling his goods, there should be another person who is buying. That means ಸೇಲ್ ಆಫ್ ಗೂಡ್ಸ್ ಆಕ್ಟ್ ಅಂದ ತಕ್ಷಣ ಇದರಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಎರಡೂ ಕೂಡ ಬರುತ್ತೆ. Therefore it is an act which deals with buying and selling of goods. As it specifically states the word goods, goods ಮಾತ್ರ ಇನ್ಕ್ಲೂಡ್ ಆಗುತ್ತೆ. ಸರ್ವೀಸಸ್ ಆಗಲಿ, ಬೇರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗಲಿ, ಮತ್ತೊಂದು ರೀತಿಯ ಕಾಂಟ್ರಾಕ್ಟ್ಸ್ ಆಗಲಿ ಇದರಲ್ಲಿ ಬರೋದಿಲ್ಲ. ಸೊ ಇಟ್ ಈಸ್ ಅ ಸ್ಪೆಷಲ್ ಕಾಂಟ್ರಾಕ್ಟ್ಸ್ ಆ್ಯಕ್ಟ್ ಅಂತ ಅನ್ಕೋಬೋದು. ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಈಸ್ ಎ ಜನರಲ್ ಆ್ಯಕ್ಟ್. ಇಟ್ ಡೀಲ್ಸ್ ವಿತ್ ಆಲ್ ಕೈಂಡ್ಸ್ ಆಫ್ ಕಾಂಟ್ರಾಕ್ಟ್ಸ್. ಎಲ್ಲ ರೀತಿಯಾದಂತಹ ಅಗ್ರಿಮೆಂಟುಗಳನ್ನು ಕೂಡ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಕವರ್ ಮಾಡುತ್ತೆ. ಒನ್ ಟೈಪ್ ಆಫ್ ಕಾಂಟ್ರಾಕ್ಟ್, ಸೇಲ್ ಮತ್ತು ಪರ್ಚೇಸ್ ಆಫ್ ಗೂಡ್ಸ್ಗೆ ಸಂಬಂಧಪಟ್ಟಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಪ್ರಾವಿಷನ್ಸ್ ಅನ್ನು ಮಾತ್ರ ದಿಸ್ ಪರ್ಟಿಕ್ಯುಲರ್ ಆ್ಯಕ್ಟ್, ದಟ್ ಈಸ್ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ 1930 ಡೀಲ್ ಮಾಡುತ್ತೆ. ಆ್ಯಂಡ್ ದೇರ್ ಈಸ್ ನೋ ಮಚ್ ಡಿಫರೆನ್ಸ್ ಬಿಟ್ವೀನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್. ಆಲ್ಮೋಸ್ಟ್ ದಿ ಪ್ರಾವಿಷನ್ಸ್ ಆ್ಯಂಡ್ ಕಂಡೀಷನ್ಸ್ ಆರ್ ವೆರಿ ಸಿಮಿಲರ್. Sometimes sale of goods can also be governed by Contract Act regulations. So ಹಾಗಾಗಿ ಇದೊಂದು ಇಟ್ಸ್ ಎ ಬೈ ಪ್ರಾಡಕ್ಟ್ ಆಫ್ ಕಾಂಟ್ರಾಕ್ಟ್ ಆಕ್ಟ್. ಇಟ್ಸ್ ಎ ಸಪರೇಟೆಡ್ ಸ್ಮಾಲ್ ಆಕ್ಟ್ ಫ್ರಮ್ ಕಾಂಟ್ರಾಕ್ಟ್ ಆಕ್ಟ್ ಆಫ್ 1872 ಅಂತ ಬೇಕಾದ್ರೆ ಅರ್ಥ ಮಾಡ್ಕೋಬೋದು. ದೆನ್ ವಾಟ್ ಈಸ್ ದಿಸ್ ಸೇಲ್ ಆಫ್ ಗೂಡ್ಸ್? ಇಟ್ ಈಸ್ ಎ ಕಾಂಟ್ರಾಕ್ಟ್ ಆಫ್ ಸೇಲ್. ಸೇಲ್ ಆಫ್ ಗೂಡ್ಸ್ ಅನ್ನ ಕಾಂಟ್ರಾಕ್ಟ್ ಆಫ್ ಸೇಲ್ ಆಫ್ ಗೂಡ್ಸ್ ಅಂತಾನು ಹೇಳ್ಬೋದು, ಬಿಕಾಸ್ ಇಟ್ ಈಸ್ ಬೇಸಿಕಲಿ ಎ ಕಾಂಟ್ರಾಕ್ಟ್ ಅಷ್ಟೇ, ಬಟ್ ಓನ್ಲಿ ಎ ಸ್ಪೆಷಲ್ ಕೈಂಡ್ ಆಫ್ ಕಾಂಟ್ರಾಕ್ಟ್ ವಿಚ್ ಈಸ್ ರಿಲೇಟಿಂಗ್ ಟು ದಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್. ಸೊ what is the meaning of contract of sale? What do you mean by contract of sale? So it has been defined in the Sale of Goods Act under section 4. Sale of Goods Act 1930 section 4 ಅಲ್ಲಿ ಈ ಕಾಂಟ್ರಾಕ್ಟ್ ಆಫ್ ಸೇಲ್ ಅಂದರೆ ಏನು, ಸೇಲ್ ಟು ಎ ಕಾಂಟ್ರಾಕ್ಟ್ ಆರ್ ಕಾಂಟ್ರಾಕ್ಟ್ ಆಫ್ ಸೇಲ್, ಕಾಂಟ್ರಾಕ್ಟ್ ಸೇಲ್ ಅಂದರೆ ಏನು ಅನ್ನೋದನ್ನು ಒಂದು ಲೈನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ವಿ ಕ್ಯಾನ್ ಸಿ ದಟ್ ಮೀನಿಂಗ್ ಹಿಯರ್. Contract of sale means a contract where the seller transfers or agrees to transfer the property in goods to the buyer for price. See, the first word itself ಅವರು ಏನು ಮಾಡ್ತಿದ್ದಾರೆ, ಕಾಂಟ್ರಾಕ್ಟ್ ಆಫ್ ಸೇಲ್ ಮೀನ್ಸ್ ಎ ಕಾಂಟ್ರಾಕ್ಟ್. ಅದೊಂದು ಕಾಂಟ್ರಾಕ್ಟ್, ಅದು ಇಟ್ಸ್ ಅ ಕಾಂಟ್ರಾಕ್ಟ್, ಬಟ್ ಇಟ್ ಈಸ್ ಎ ಕಾಂಟ್ರಾಕ್ಟ್ ವೇರ್ ದ ಸೆಲ್ಲರ್ ಟ್ರಾನ್ಸ್ಫರ್ಸ್. ಇಟ್ ಈಸ್ ಎ ಕಾಂಟ್ರಾಕ್ಟ್ ವೇರ್ the seller transfers or agrees to transfer the property in goods to the buyer.
when you carefully observe this definition, there are two people involved. One is seller, the other one is buyer. Seller ಮತ್ತೆ buyer ಇಬ್ಬರು ವ್ಯಕ್ತಿಗಳಿದ್ದಾರೆ. ಸೊ ಈ ಇಬ್ಬರ ವ್ಯಕ್ತಿಗಳ ನಡುವೆ ಇದೊಂದು ಕಾಂಟ್ರಾಕ್ಟ್. ಇಟ್ ಈಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಬೈಯರ್ ಅಂಡ್ ಸೆಲ್ಲರ್. ವಾಟ್ ಈಸ್ ಎ ಕಾಂಟ್ರಾಕ್ಟ್ ಆಫ್ ಸೇಲ್? It is a contract between two people, seller and buyer. In that, the seller transfers. What the seller does? He transfers. Transfer ಮಾಡ್ತಾನೆ. He transfers or agrees to transfer. ಒಂದು with immediate effect he will transfer, or he will agree to transfer it at a future date. ಈಗ ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಒಂದು ಫ್ಯೂಚರ್ ಡೇಟಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಪ್ಕೋಬೋದು. ಏನು ಟ್ರಾನ್ಸ್ಫರ್ ಮಾಡ್ತಿದ್ದಾನೆ? ಹಿ ಈಸ್ ಟ್ರಾನ್ಸ್ಫರಿಂಗ್ ದಿ ಪ್ರಾಪರ್ಟಿ ಇನ್ ಗೂಡ್ಸ್. ಹಿ ಈಸ್ ಟ್ರಾನ್ಸ್ಫರಿಂಗ್ ದಿ ಪ್ರಾಪರ್ಟಿ ಇನ್ ಗೂಡ್ಸ್. ಇಲ್ಲಿ ನೋಡಿ, ಈ ಸೆಂಟೆನ್ಸನ್ನು ಟ್ರಾನ್ಸ್ಫರಿಂಗ್ ದ ಗೂಡ್ಸ್ ಅಂತ ಬೇಕಾದ್ರೆ ಹೇಳ್ಬೋದಿತ್ತು. ಟ್ರಾನ್ಸ್ಫರ್ ದ ಗೂಡ್ಸ್. ಟ್ರಾನ್ಸ್ಫರ್ ಅಂದರೆ ಏನು? ಗಿವಿಂಗ್, ಎಕ್ಸ್ಚೇಂಜಿಂಗ್. ವಾಟ್ ಹ್ಯಾಪನ್ಸ್ ಇನ್ ಎ ಕಾಂಟ್ರಾಕ್ಟ್ ಆಫ್ ಸೇಲ್? Seller will sell his goods to the buyer. Buyer will purchase the goods from the seller. ಅಲ್ವಾ? ಈ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಸೆಲ್ಲರ್ ಹ್ಯಾಸ್ ಟು ಡೆಲಿವರ್ ಹಿಸ್ ಗೂಡ್ಸ್ ಟು ದ ಬೈಯರ್. ಸೆಲ್ಲರ್ ಹತ್ರ, ಮಾರುವವನ ಹತ್ರ ಏನು ವಸ್ತುಗಳನ್ನು ಅವನು ಮಾರಾಟ ಮಾಡ್ತಿದ್ದಾನೆ ಅದನ್ನು ಕೊಂಡ್ಕೊಳ್ಳೋಂತಹ ವ್ಯಕ್ತಿ ಬೈಯರ್ಗೆ ಕೊಟ್ಬಿಡಬೇಕು. ಸೊ ದೇರ್ ಈಸ್ ಅ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಫ್ರಮ್ ಸೆಲ್ಲರ್ ಟು ದ ಬೈಯರ್. In return, the buyer will make payment. He will pay cash or whatever to the seller. So that is the normal business transaction. Illi seller is agreeing to transfer or agrees to transfer the property in goods. Transferring the goods ಅನ್ನೋದು ಬೇರೆ, transferring the property in goods ಅನ್ನೋದು ಬೇರೆ. ಇಲ್ಲಿ property stands for ownership. Property ಅಂದ್ರೆ ಏನು? Ownership. Let us say I am selling a two-wheeler to you for 30,000. 30,000 ನಾನು ದುಡ್ಡು ತಗೊಂಡ್ಬಿಟ್ಟು ಗಾಡಿ ಕೀಸನ್ನು ನಿಮಗೆ ಕೊಟ್ಬಿಡ್ತೀನಿ, ಸಾಕಾ? Can you take the vehicle? I'm giving you the physical vehicle and keys to it. So you are taking that vehicle. What happens? Some authorities will stop you and they will ask, where are the documents of the vehicle? ಈ ಗಾಡಿಗೆ ಓನರ್ ನೀನೇನಾ? ಡಾಕ್ಯುಮೆಂಟ್ ಎಲ್ಲಿ? RC ಬುಕ್ ಎಲ್ಲಿ? ಇನ್ನೊಂದೆಲ್ಲಿ? ಇನ್ಶೂರೆನ್ಸ್ ಎಲ್ಲಿ? ಮತ್ತೊಂದೆಲ್ಲಿ ಅಂತ ಎಲ್ಲ ಕೇಳ್ಬೋದಲ್ವಾ? ಸೊ ಬರೀ ಫಿಸಿಕಲ್ ಗೂಡ್ಸನ್ನು ಟ್ರಾನ್ಸ್ಫರ್ ಮಾಡೋದಲ್ಲ, ಆ ಗೂಡ್ಸಿಗೆ ಓನರ್ಶಿಪ್ಪನ್ನು ಸಹ ಟ್ರಾನ್ಸ್ಫರ್ ಮಾಡಬೇಕು. ಸೊ ಟ್ರಾನ್ಸ್ಫರ್ ದ ಪ್ರಾಪರ್ಟಿ ಇನ್ ಗೂಡ್ಸ್ ಅಂದರೆ ಟ್ರಾನ್ಸ್ಫರಿಂಗ್ ದ ಓನರ್ಶಿಪ್ ಆಫ್ ಗೂಡ್ಸ್. ಈಗ ಯಾವುದೋ ಒಂದು ಮನೆ ಇದೆ, ಒಂದು ಸೈಟ್ ಇದೆ, ಜಸ್ಟ್ ಲೈಕ್ ದಟ್ ಕ್ಯಾಶ್ ಕೊಟ್ಬಿಟ್ಟು ತೊಗೊಂಡ್ಬಿಡ್ತೀವ? ನಾವೇನು ಮಾಡ್ತೀವಿ? ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ತೀವಿ, ಡಾಕ್ಯುಮೆಂಟೇಷನನ್ನು ಮಾಡ್ತೀವಿ. ಸೊ ದಟ್ ಡಾಕ್ಯುಮೆಂಟ್ ವಿಲ್ ಪ್ರೂವ್ ದಟ್ ಯು ಆರ್ ದ ಓನರ್. ನೀನು ಆ ಒಂದು ಪ್ರಾಪರ್ಟಿಗೆ, ಆ ಒಂದು ಗೂಡ್ಸ್ಗೆ, ಆ ಒಂದು ವಸ್ತುವಿಗೆ ನೀನೇ ಓನರ್ ಅನ್ನೋದಕ್ಕೆ ನಿನ್ನ ಹತ್ರ ಇರಬೇಕಾದಂತಹ ಪ್ರೂಫು ಒಂದು ಡಾಕ್ಯುಮೆಂಟಲ್ ಎವಿಡೆನ್ಸ್. ಸೊ ಅದನ್ನೇ ನಾವು ಓನರ್ಶಿಪ್ ಅಂತ ಹೇಳಿ ಕರಿತೀವಿ. ಅನ್ಲೆಸ್ ಅಂಡ್ ಅಂಟಿಲ್ ಓನರ್ಶಿಪ್ ಈಸ್ ಟ್ರಾನ್ಸ್ಫರ್ ಟು ದಿ ಬೈಯರ್, ಬೈಯರ್ ಕೆನಾಟ್ ಬಿಕಮ್ ದಿ ಓನರ್. ಬೈಯರ್ ಒಂದು ವಸ್ತುವನ್ನು ಕೊಂಡ್ಕೊಳ್ತಾ ಇದ್ದಾನೆ ಅಂದರೆ ಅರ್ಥ ಏನು? ಆ ಒಂದು ವಸ್ತುವಿಗೆ ಇವನು ಓನರ್ ಆಗಬೇಕು. ಹಿ ಶುಡ್ ಗೆಟ್ ದ ಓನರ್ಶಿಪ್ ರೈಟ್ಸ್ ಫಾರ್ ದಟ್ ಪ್ರಾಡಕ್ಟ್. ಓನರ್ಶಿಪ್ ರೈಟ್ಸ್ ಬರೋದೇ ಇಲ್ಲ ಅಂತಂದರೆ ವೈ ಹಿ ವಿಲ್ ಪರ್ಚೇಸ್, ಅಲ್ವಾ? ಸೊ ಅಂಡರ್ಸ್ಟ್ಯಾಂಡ್ ದಿಸ್ ಟರ್ಮ್ ಹಿಯರ್. ಟ್ರಾನ್ಸ್ಫರ್ ದ ಪ್ರಾಪರ್ಟಿ ಇನ್ ಗೂಡ್ಸ್. ಟ್ರಾನ್ಸ್ಫರಿಂಗ್ ಗೂಡ್ಸ್, ಫಿಸಿಕಲ್ ಆಗಿ ಗೂಡ್ಸ್ ಟ್ರಾನ್ಸ್ಫರ್ ಮಾಡೋದು ಒಂದು. ಓನರ್ಶಿಪ್ ಆಫ್ ದ ಗೂಡ್ಸ್ ಅನ್ನು ಕೂಡ ಡಾಕ್ಯುಮೆಂಟಲ್ ಎವಿಡೆನ್ಸು, ಇನ್ವಾಯ್ಸು, ರಿಜಿಸ್ಟ್ರೇಷನ್ ಡೀಡು, ಟೈಟಲ್ ಡೀಡು, ಏನೇನು ಲೀಗಲ್ ಡಾಕ್ಯುಮೆಂಟ್ಸ್ ಇರುತ್ತೋ ಅದನ್ನೂ ಕೂಡ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪ್ರೊಸೀಜರೇ ಇಲ್ಲಿ ಪ್ರಾಪರ್ಟಿ ಇನ್ ಗೂಡ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಸೆಲ್ಲರ್ ಟ್ರಾನ್ಸ್ಫರ್ಸ್ ಆರ್ ಅಗ್ರೀಸ್ ಟು ಟ್ರಾನ್ಸ್ಫರ್ ದ ಪ್ರಾಪರ್ಟಿ ಇನ್ ಗೂಡ್ಸ್ ಟು ದಿ ಬೈಯರ್. ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ? ಟು ದಿ ಬೈಯರ್. ಫಾರ್ ಎ ಪ್ರೈಸ್. ಫ್ರೀ ಆಫ್ ಕಾಸ್ಟ್ ಟ್ರಾನ್ಸ್ಫರ್ ಮಾಡೋದಿಲ್ಲ, ಫಾರ್ ಎ ಪ್ರೈಸ್. ಆ ಗೂಡ್ಸ್ಗೆ ಏನು ಪ್ರೈಸು, ಅದರ ವ್ಯಾಲ್ಯೂ ಏನು, ಅದರ ಕಾಸ್ಟ್ ಮೇಲೆ ಒಂದು ಪ್ರೈಸನ್ನು ಫಿಕ್ಸ್ ಮಾಡಿ ಆ ಪ್ರೈಸ್ಗೆ ಇವನು ಟ್ರಾನ್ಸ್ಫರ್ ಮಾಡ್ತಾನೆ. ಅದನ್ನೇ ನಾವು ಕಾಂಟ್ರಾಕ್ಟ್ ಆಫ್ ಸೇಲ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಕಾಂಟ್ರಾಕ್ಟ್ ಆಫ್ ಸೇಲ್? Contract of sale is a contract. It is a contract where the seller transfers or agrees to transfer the property in goods to the buyer for a price. ಕಾಂಟ್ರಾಕ್ಟ್ ಆಫ್ ಸೇಲ್ ಅನ್ನೋದು ಒಂದು ಕಾಂಟ್ರಾಕ್ಟು. ಇದರಲ್ಲಿ
ಸೆಲ್ಲರು ಬೈಯರಿಗೆ ವಸ್ತುಗಳು ಮತ್ತು ಆ ವಸ್ತುಗಳ ಮೇಲಿನ ಓನರ್ಶಿಪ್ಪನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಒಪ್ಕೊಳ್ತಾನೆ ಒಂದು ಪ್ರೈಸ್ಗೆ, ನಾಟ್ ಫಾರ್ ಫ್ರೀ, ಫಾರ್ ಎ ಪ್ರೈಸ್. Once you understand the meaning of contract of sale may be of two types. One sale, the other one is agreement to sale. Contract of sale may be of two types. One is sale, the other one is agreement to sell. What is a sale? It is a contract where the ownership in the goods is transferred to the buyer immediately on the conclusion of the contract. ಈಗೊಂದು ಸೇಲ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂತಂದರೆ ಇಮಿಡಿಯೇಟ್ ಆಗಿ ನಿಮಗೆ ಆ ವಸ್ತುಗಳ ಮೇಲಿನ ಒಂದು ಓನರ್ಶಿಪ್ ಬೈಯರ್ಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಇಮಿಡಿಯೇಟ್ಲಿ. ಆಸ್ ಸೂನ್ ಆಸ್ ದ ಬೈಯರ್ ಪರ್ಚೇಸಸ್ ದ ಗೂಡ್, ದ ಬೈಯರ್ ಬಿಕಮ್ಸ್ ದಿ ಓನರ್ ಆಫ್ ದ ಗೂಡ್. ಸೊ ಇಟ್ ಹ್ಯಾಪನ್ಸ್ ಇನ್ ಎ ಸೇಲ್ ಟ್ರಾನ್ಸಾಕ್ಷನ್. ಅದನ್ನು ನಾವು ಸಿಂಪಲ್ ಆಗಿ ಸೇಲ್ ಟ್ರಾನ್ಸಾಕ್ಷನ್ ಈಸ್ ಅನ್ ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ ಆರ್ ಎ ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ಅಂತ ಕರಿಬೋದು. ಏನು ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ಅಂದರೆ ಬೋತ್ ದ ಬೈಯರ್ ಅಂಡ್ ಸೆಲ್ಲರ್ ಹ್ಯಾಸ್ completed their or discharged their obligations as per the contract. ಬೈಯರ್ ಅಂಡ್ ಸೆಲ್ಲರ್ ಇಬ್ಬರು ಕೂಡ ಈಗ ಒಂದು ಸೇಲ್ ಟ್ರಾನ್ಸಾಕ್ಷನ್ ಇನ ಎರಡೂ ಪಾರ್ಟ್ಸ್ ಅನ್ನು ಮುಗಿಸಿದ್ದಾರೆ. ಸೆಲ್ಲರ್ ಹ್ಯಾಸ್ ಗಿವನ್ ದ ಗೂಡ್ಸ್ ಟು ದ ಬೈಯರ್ ಆಸ್ ವೆಲ್ ಆಸ್ ಓನರ್ಶಿಪ್ ಹ್ಯಾಸ್ ಬಿನ್ ಗಿವನ್ ಅಂಡ್ ಬೈಯರ್ ಹ್ಯಾಸ್ ಮೇಡ್ ಪೇಮೆಂಟ್ ಟು ದ ಸೆಲ್ಲರ್. ಎರಡೂ ಕಂಪ್ಲೀಟ್ ಆಗಿದೆ, ಇಬ್ಬರು ಪಾರ್ಟ್ ಆಫ್ ವರ್ಕೂ ಕಂಪ್ಲೀಟ್ ಆಗಿದೆ ಅಂತಂದ್ರೆ ದಟ್ ಈಸ್ ಎ ಕಂಪ್ಲೀಟೆಡ್ ಸೇಲ್. ದಟ್ ಈಸ್ ಎ ಕಂಪ್ಲೀಟೆಡ್ ಸೇಲ್. In a completed sale, the buyer will get the ownership to the products immediately. Like let us see the example. A sells his house to B for rupees 10 lakhs. It is a sale since the ownership of the house has been transferred from A to B. Sold, completed. Transaction alli yavadu pending illa. The ownership has been transferred to the buyer and the payment has been received by the seller. So both are satisfied. It is a completed contract. It's a completed sale. Idana sale anta karitivi. On the other hand, what is an agreement to sell? Agreement to sell. It is a contract where the transfer of property in the goods will not happen immediately, but it will happen at a future time. It will happen in a future date. ಅಂದರೆ ಓನರ್ಶಿಪ್ ಆಫ್ ಗೂಡ್ಸು ಈಗ ಟ್ರಾನ್ಸ್ಫರ್ ಆಗಲ್ಲ, ಫ್ಯೂಚರಲ್ಲಿ ಯಾವುದೋ ಒಂದು ಟೈಮಲ್ಲಿ ಯಾವುದೋ ಒಂದು ಫ್ಯೂಚರ್ ಡೇಟಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಇಟ್ ಈಸ್ ಜಸ್ಟ್ ಎನ್ ಅಗ್ರಿಮೆಂಟ್. ಇಟ್ ಈಸ್ ಎ ಪೆಂಡಿಂಗ್ ಸೇಲ್. ಇಟ್ ಈಸ್ ನಾಟ್ ಎ ಕಂಪ್ಲೀಟೆಡ್ ಸೇಲ್. ಸೊ ಇದನ್ನು ನಾವು ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಅಂದರೆ ಬೈಯರ್ ಅಂಡ್ ಸೆಲ್ಲರ್ ಹ್ಯಾಸ್ ನಾಟ್ ಕಂಪ್ಲೀಟ್ಲಿ ಡಿಸ್ಚಾರ್ಜ್ಡ್ ದೇರ್ ಆಬ್ಲಿಗೇಷನ್ಸ್. Seller has agreed to transfer the property to the buyer at a future date. Agreement to sale difference ಅರ್ಥ ಮಾಡ್ಕೊಳ್ಳಿ. ಸೇಲ್ ಅಲ್ಲಿ ಕಂಪ್ಲೀಟೆಡ್ ಕಾಂಟ್ರಾಕ್ಟ್, ಓನರ್ಶಿಪ್ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಬಟ್ ಅಗ್ರಿಮೆಂಟ್ ಟು ಸೇಲ್ ಅಲ್ಲಿ ಇದು ಫ್ಯೂಚರ್ ಕಾಂಟ್ರಾಕ್ಟು. ಓನರ್ಶಿಪ್ಪು ಪ್ರಾಪರ್ಟಿ ಆಫ್ ದ ಗೂಡ್ಸ್ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಆಗಲ್ಲ, ಫ್ಯೂಚರ್ ಡೇಟಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಆ ಫ್ಯೂಚರ್ ಡೇಟಲ್ಲಿ ಟ್ರಾನ್ಸ್ಫರ್ ಆಗೋದು ಕೂಡ ಇಟ್ ಮೈಟ್ ಡಿಪೆಂಡ್ ಆನ್ ಸಮ್ ಕಂಡೀಷನ್ಸ್. That means, let us say the goods are in transport. ನಾನು ಬೇರೆ ದೇಶದಿಂದ ಒಂದಷ್ಟು ಗೂಡ್ಸನ್ನು ತರಿಸ್ತಾ ಇದ್ದೀನಿ, ಅದು ಬರ್ತಾ ಇದೆ ಶಿಪ್ಪಲ್ಲೋ, ಸ್ಟೀಮರಲ್ಲೋ, ಏರ್ಕ್ರಾಫ್ಟಲ್ಲೋ, ಯಾವುದ್ರಲ್ಲೋ ಬರ್ತಾ ಇದೆ. ಇಟ್ ಈಸ್ ಇನ್ ಟ್ರಾನ್ಸ್ಪೋರ್ಟ್. ಸೊ ನನ್ನ ಹತ್ರ ಇನ್ನೂ ಗೂಡ್ಸ್ ಬಂದಿಲ್ಲ, ನನ್ನ ಕೈಗೆ ಗೂಡ್ಸ್ ಬರೋದಕ್ಕೆ ಮೊದಲು ಏನಾದರೂ ಅನಾಹುತನೂ ಆಗ್ಬೋದು. ಸೊ ಐ ಆಮ್ ನಾಟ್ ಪೊಸೆಸಿಂಗ್ ದ ಗೂಡ್ಸ್ ರೈಟ್ ನೌ, ಬಟ್ ಇಫ್ ಐ ಅಗ್ರಿ ಟು ಸೆಲ್ ದಟ್ ಗೂಡ್ಸ್ ಟು ಎ ಬೈಯರ್ at a future date, that becomes agreement to sell. ನನ್ನ ಹತ್ರ ಗೂಡ್ಸ್ ಇಲ್ಲ, ಗೂಡ್ಸ್ ಎಲ್ಲಿಂದನೋ ಬರ್ತಾ ಇದೆ, ಅದು ಬಂದ ಮೇಲೆ ನಿನಗೆ ಮಾರಾಟ ಮಾಡ್ತೀನಿ. ಅದು ಬಂದ ಮೇಲೆ ಅದು ಬರಬಹುದು, ಬರದೇ ಹೋಗ್ಬೋದು. ಸಮಥಿಂಗ್ ಮೈಟ್ ಹ್ಯಾಪನ್. ಮೈ ಸ್ಟೀಮರ್ ಮೈಟ್ ಸಿಂಕ್ ಇನ್ ದ ಓಷನ್ ಆರ್ ವಾಟ್ ಎವರ್ ಮೈಟ್ ಹ್ಯಾಪನ್. ಸೊ ಇಟ್ ಈಸ್ ಅ ಕಂಟಿಂಜೆಂಟ್ ಗೂಡ್ಸ್. ಫ್ಯೂಚರಲ್ಲಿ ಅದು ಅನ್ಸರ್ಟನ್ ಗೂಡ್ಸ್. ನಮ್ಗೆ ಆ ಗೂಡ್ಸ್ ಬರ್ಬೋದು, ಬರದೇ ಹೋಗ್ಬೋದು. ಅದನ್ನು ಅಗ್ರಿಮೆಂಟ್ ಟು ಸೆಲ್ ಅಲ್ಲಿ ಹೇಳ್ತೀವಿ. ಮತ್ತೊಂದು ಸಲ ಸೇಲ್ಗೂ ಅಗ್ರಿಮೆಂಟ್ ಟು ಸೇಲ್ಗೂ ಡಿಫ್ರೆನ್ಸ್ ಅರ್ಥ ಮಾಡ್ಕೊಂಬಿಡಿ. ಸೇಲ್ ಈಸ್ ಎ ಕಂಪ್ಲೀಟೆಡ್ ಕಾಂಟ್ರಾಕ್ಟ್. ಬೋತ್ ದ ಪಾರ್ಟೀಸ್ ಬೈಯರ್ ಅಂಡ್ ಸೆಲ್ಲರ್ ಹ್ಯಾಸ್ ಡಿಸ್ಚಾರ್ಜ್ಡ್ ದೇರ್ ರೆಸ್ಪಾನ್ಸಿಬಿಲಿಟೀಸ್ ಆಸ್ ಪರ್ ದ ಕಾಂಟ್ರಾಕ್ಟ್. ಬಟ್ ಅಗ್ರಿಮೆಂಟ್ ಟು ಸೇಲ್ ಈಸ್ ಎ ಪೆಂಡಿಂಗ್ ಕಾಂಟ್ರಾಕ್ಟ್. ದ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ವಿಲ್ ಹ್ಯಾಪನ್ ಇನ್ ಎ ಫ್ಯೂಚರ್ ಡೇಟ್ and it might happen on a condition to be fulfilled at a future date.
ಕ್ಲಿಯರ್? ಸೊ ಇಷ್ಟು ಅರ್ಥ ಮಾಡ್ಕೊಳ್ಳಿ. ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಅಸ್, ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೇಲ್ ಆ್ಯಂಡ್ ಅಗ್ರಿಮೆಂಟ್ ಟು ಸೇಲ್. ಅದ್ರ ಮೇಲೇ ಒಂದು ಸ್ಪೆಷಲ್ ಕ್ವಶನ್ ಬರುವಂತಹ ಚಾನ್ಸಸ್ಸು ಇರುತ್ತೆ. ಇನ್ ಮೈ ನೆಕ್ಸ್ಟ್ ವಿಡಿಯೋ ಐ ವಿಲ್ ಡಿಸ್ಕಸ್ ಇನ್ ಡೀಟೇಲ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸೇಲ್ ಆ್ಯಂಡ್ ಅಗ್ರಿಮೆಂಟ್ ಟು ಸೇಲ್.